ಹಾಯ್ ಫ್ರೆಂಡ್ಸ್, ಗಾರ್ಡನ್ ಹಾಬಿಗೆ ಸ್ವಾಗತ. ಇವತ್ತು ನಾವು ದಾಸವಾಳ ಎಲೆ ಮತ್ತು ಹೂವಿನ ಬಗ್ಗೆ ಸ್ವಲ್ಪ ತಿಳಿಯೋಣ. ನನಗೆ ಗೊತ್ತಿದ್ದಷ್ಟು ಮಾಹಿತಿ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಬೇಕು ಅಂತ ಇದ್ದೇನೆ. ಈ ಹೂವು ದೇವರ ಪೂಜೆಯಲ್ಲಿ, ಹಾಗೆ ಸೌಂದರ್ಯ ಪ್ರಸಾಧನಗಳಲ್ಲಿ, ಹಾಗೆ ಆರೋಗ್ಯ ಕ್ಷೇತ್ರದಲ್ಲೂ ತುಂಬ ಮಹತ್ವವನ್ನು ಪಡೆದಿದೆ. ಇದು ದಪ್ಪ ಗಟ್ಟಿಯಾದ ಕಾಂಡ ಹೊಂದಿದ್ದು ಎಲ್ಲ ಹವಾಮಾನಕ್ಕೆ ಹೊಂದಿಕೊಂಡು ಬದುಕ್ತದೆ ಈ ಗಿಡ. ಆದರೂ ಹೆಚ್ಚಾಗಿ ಬಿಸಿಲನ್ನು ತುಂಬ ಇಷ್ಟಪಡುವ ಗಿಡ ಇದು. ಇದನ್ನು ತುಂಬ ನುಣ್ಣಗೆ ರುಬ್ಬಿ ತಲೆಗೆ ಹಾಕ್ಕೊಳ್ಬೇಕು. ಆಮೇಲೆ ಸೀಗೆಕಾಯಿ ಪುಡಿಯಲ್ಲಿ ತೊಳ್ಕೊಳ್ಬೇಕು ಚೆನ್ನಾಗಿ. ಈ ದಾಸವಾಳ ಹೂವಿನ ಬಗ್ಗೆ ನನಗೆ ಗೊತ್ತಿದ್ದಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ. ಇದರಿಂದ ನಮ್ಮ ತಲೆಗೂದಲಿಗೆ ಹಾಗೂ ಮುಖಕ್ಕೆ ಮತ್ತು ಆರೋಗ್ಯಕ್ಕೆಲ್ಲ ಎಷ್ಟೆಲ್ಲ ಬೆನಿಫಿಟ್ಸ್ ತುಂಬ ಇದೆ. ಆದರೆ ನನಗೆ ಗೊತ್ತಿದ್ದಷ್ಟು ನಾನು ಹೇಳಿಕೊಡ್ತೇನೆ. ಹಿಂದಿನ ಕಾಲದಲ್ಲಿ ಜನರು ಶ್ಯಾಂಪು ಬಳಸ್ತಿರಲಿಲ್ಲ. ಇದರ ಎಲೆ ಮತ್ತು ಹೂವನ್ನು ರುಬ್ಬಿ ತಲೆಗೆ ಹಾಕ್ಕೊಳ್ತಿದ್ರು. ಹಾಗೆ ಸೀಗೆಕಾಯಿ ಪುಡಿಯಲ್ಲಿ ಚೆನ್ನಾಗಿ ತೊಳೆಯೋದ್ರಿಂದ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗ್ತದೆ. ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿರೋದ್ರಿಂದ ದೇಹದ ಟಾಕ್ಸಿನ್ ಕೂಡ ಹೊರಗೆ ಹಾಕ್ತದೆ. ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರ್ತದೆ ಈ ಹೂವು. ಬಿಳಿ ದಾಸವಾಳದ ಎಲೆಯನ್ನು ಅಕ್ಕಿ ಜೊತೆಗೆ ರುಬ್ಬಿ ದೋಸೆ ಮಾಡುವುದರಿಂದ ಮೈಯಲ್ಲಿ ಕುರಗಳೆದ್ದಿದ್ರೆ ಹೀಟಿಗೆ ಅದು ಕಡಿಮೆ ಆಗ್ತದೆ. 3 ದಿನ ತಿನ್ನಬೇಕು ವಾರದಲ್ಲಿ ಮಾತ್ರ. ತುಂಬ ರುಚಿಯಾಗಿ ಕೂಡ ಇರ್ತದೆ. ಇದಕ್ಕೆ ಉದ್ದಿನಬೇಳೆ ಎಲ್ಲ ಹಾಕಬಾರ್ದು. ನಾನಿಲ್ಲಿ ದಾಸವಾಳದ ಎಲೆಗಳನ್ನು ಬಿಡಿಸಿ ತಂದಿದ್ದೇನೆ. ಇದನ್ನು ಟೀ ಮಾಡುವ. ಈಗ ಕುಸುಮ ಮತ್ತು ಪುಷ್ಪಪತ್ರೆಯನ್ನೆಲ್ಲ ಬೇರ್ಪಡಿಸಿದ್ದೇನೆ. ಈಗ ನೀರು ಕುದಿಲಿಕ್ಕೆ ಇಡಬೇಕು. ಮೊದಲು ನೀರು ಸರಿಯಾಗಿ ಕುದ್ದ ನಂತರ ಇದಕ್ಕೆ ದಳಗಳನ್ನೆಲ್ಲ ಹಾಕಿ ಕಲ್ಲು ಸಕ್ಕರೆ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಅದು ಕಲ್ಲರೆಲ್ಲ ಬಿಟ್ಕೊಳ್ತದೆ. ಅದರಲ್ಲಿ ಎಲ್ಲ ಕಲ್ಲರ್ ಬಿಟ್ಕೊಂಡ ಮೇಲೆ ಸ್ವಲ್ಪ ಕೆಂಪು ಕಲ್ಲರಿಗೆ ತಿರುಗ್ತದೆ ನೀರು. ಇದನ್ನು ಒಂದು ಗ್ಲಾಸಿಗೆ ಸೋಸಿಕೊಳ್ಳುವ. ಇದನ್ನು ನಿಮಗೆ ಇಷ್ಟವಾದಲ್ಲಿ ಕೆಂಪು ಕಲ್ಲು ಸಕ್ಕರೆ ಅಥವಾ 1-2 ಹನಿ ಲಿಂಬೆ ರಸ ಹಾಕಿ ಕುಡಿಬೋದು. ನಾನಿಲ್ಲಿ ಪುದೀನ ಎಲೆ ಸೇರಿಸಿ ಕುಡಿತಿದ್ದೇನೆ. ಹಾಗೆ ಕೂಡ ಕುಡಿಬೋದು. ಇದು ದೇಹಕ್ಕೆ ಕೂಡ ತುಂಬ ಒಳ್ಳೆಯ ಪರಿಣಾಮ ಬೀರ್ತದೆ. ಇದು ಮುಖದ ಗ್ಲೋ ಎಲ್ಲ ಚೆನ್ನಾಗಿ ಬರ್ತದೆ. ಇದನ್ನು ನಿಯಮಿತವಾಗಿ ಕುಡಿಯುವುದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಹಾಗೆ ಇದು ಹೆಣ್ಣು ಮಕ್ಕಳ ಕೆಲವು ಸಮಸ್ಯೆಗೂ ಪರಿಹಾರವಾಗಿದೆ. BP ಶುಗರನ್ನು ಕಂಟ್ರೋಲ್ ಮಾಡ್ತದೆ ಅಂತ ಹೇಳ್ತಾರೆ. ಆದರೂ ವೈದ್ಯರ ಸಲಹೆ ಮೇರೆಗೆ ತುಂಬ ಸೇವನೆ ಒಳ್ಳೆಯದು. ಅತಿಯಾದ ಸೇವನೆ ಬೇಡ ಇದರದ್ದು. ಹಾಗೆ ಬಿಳಿ ಹೂವಿನ ಉಸಳಿನ ತಂಬುಳಿ ಕೂಡ ಮಾಡ್ತಾರೆ ಕೆಲವರು. ನಿಮಗೆ ಇವತ್ತಿನ ನನ್ನ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. Just want you to be happy. When someone tries to touch your scars, it doesn't seem to cure